ಚಕ್ರಶಾಲಿಯವರು ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು ಕೂಡ, ಕರ್ನಾಟಕ ಪ್ರದೇಶ ಕುಂಬಾರರ ಸಂಘದ ಅಧ್ಯಕ್ಷರು, ಹೀಗೆ ಹಲವಾರು ಹುದ್ದೆಗಳನ್ನು ಅಲಂಕರಿಸ್ತಾ ವೃತ್ತಿಯಿಂದ ತಮ್ಮನ್ನು ತಾವು ಸೇವೆಗೆ ಕ್ಯಾಪ್ಟನ್ ಆಗಿ ಸೇವೆ ಸಲ್ಲಿಸಿದ್ರು ಕೂಡ ಪ್ರವೃತ್ತಿಯಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು ಶ್ರೀಯುತ ಬಸವಂತಪ್ಪ ಬಿ ಚಕ್ರಶಾಲಿಯವರು. ದಯವಿಟ್ಟು ವೇದಿಕೆಗೆ ಆಗಮಿಸಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಮಹಾಮನೆಯ ಕಾರ್ಯಕ್ರಮದಲ್ಲಿ ನಮಗೂ ನಿಮಗೂ ಸರ್ವರಿಗೂ ಸ್ವಾಗತವನ್ನು ಕೋರಿ, ಇಲ್ಲೇ ಅರಮನೆಯಲ್ಲಿ ಕೂತರೂ ಕೂಡ ಇಂಥ ಒಂದು ವ್ಯವಸ್ಥೆ ಇರೋದಲ್ಲ. ಇದು ನೈಸರ್ಗಿಕವಾದಂಥ ಪಂಚಮಹಾಭೂತಗಳಲ್ಲಿ ಬರ್ತಕ್ಕಂಥ ತತ್ವಗಳನ್ನು ನೀವೆಲ್ಲ ತಿಳ್ಕೊಂಡ್ರಿ. ಅಂಥ ಒಂದು ಈ ಮಹಾಮನೆ ಸ್ವರ್ಗಕ್ಕಿಂತಲೂ ಮಿಗಿಲಾದ ಸವಿಯೂಟವನ್ನು ನೀಡ್ತಕ್ಕಂಥದ್ದು. ಬಸವಾನಂದ ಅಪ್ಪಗಳು ಕರೆದು ನಮಗೂ ನಿಮಗೂ ಎಲ್ಲರಿಗೂ ಶುಭ ಆಶೀರ್ವಾದವನ್ನು ಭಾಳ ಪ್ರತಿ ತಿಂಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ನೀವೆಲ್ಲರೂ ಅವರಿಗೆ ಧನ್ಯವಾದಗಳು ಆತ್ಮದಿಂದ ನಾವು ಸಮರ್ಪಣೆ ಮಾಡುವಂಥ ಒಂದು ಬಸವಾದಿ ಶರಣರುಗಳನ್ನು ನೆನೆಸುತ್ತಾ, ಇಂದಿನ ಒಂದು ಸಭೆಯಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣಮಾನ್ಯರೇ, ಶರಣರೇ, ನಮ್ಮೆದುರಿನಲ್ಲಿ ಆಸೀನರಾದಂಥ ಎಲ್ಲ ಸದ್ಭಕ್ತರಿಗೂ ನಮ್ಮ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಇವತ್ತಿನ ಈ ಒಂದು ಕಾರ್ಯಕ್ರಮ ಅಲ್ಲಮ ಪ್ರಭು ದೇವರ ಒಂದು ಕಾರ್ಯಕ್ರಮ ಅದ. ಅಲ್ಲಮ ಪ್ರಭು ದೇವರ ಬಗ್ಗೆ ಯಾರಿಗೇನು ಗೊತ್ತಿಲ್ಲ. ಹಗಲಿನಲ್ಲಿ ಚಂದ್ರೋದಯವಾದಂತೆ, ರಾತ್ರಿಯಲ್ಲಿ ಚಂದ್ರೋದಯ, ಹಗಲಿನಲ್ಲಿ ಚಂದ್ರೋದಯ. ಈ ಮಾತು ಯಾಕೆ ಹೇಳ್ತೇನೆ ಅಂತಂದ್ರೆ, ನಮ್ಮ ಭಾರತ ದೇಶದಲ್ಲಿ ನಾವು ಹಗಲಂದ್ರೆ ಸೂರ್ಯ ಬಂದ್ರೆ ಹಗಲು, ರಾತ್ರಿ ಅಲ್ಲಿ ಇರೋಣ ಅಂತೇಳಿ ಈ ಜಗತ್ತಿನಲ್ಲೇ ಅವರು ತಿರುಗ್ತಾ ಇರ್ತಾರೆ. ಅವರಿಂದ ನಾವು ತಿರುಗ್ತಾ ಇರ್ತೇವೆ. ನಮ್ಮ ಬುದ್ಧಿ ಜಗತ್ತಿನಲ್ಲಿಯೇ ಸೂರ್ಯನು ಮುಳುಗದಂತಹ ರಾಜಕಾರಭಾರ ಮಾಡಿದವರು ಆಂಗ್ಲರು, ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದೇ ರೀತಿಯಲ್ಲಿ ನಮ್ಮ ಈ ಶಿವಶರಣರು 12ನೇ ಶತಮಾನಕ್ಕಿಂತಲೂ ಪ್ರಾರಂಭದಲ್ಲಿ ಇದ್ದು ಅದು ಬೆಳಕಿಗೆ ಬಂದದ್ದು 12ನೇ ಶತಮಾನ. ಈ ಒಂದು ಕೈಲಾಸ ಅಂತಕ್ಕಂಥ ಒಂದು ನನ್ನುಡಿಯಲ್ಲಿ, ಆಧ್ಯಾತ್ಮದಲ್ಲಿ 770 ಗಣಗಳು, ಲಕ್ಷದ ಮೇಲೆ 96 ಅಮರಗಳು, ಇವರೆಲ್ಲರೂ ಬಂದು ಈ ಪೃಥ್ವಿಯನ್ನ ಸ್ವರ್ಗಕ್ಕಿಂತಲೂ ಮಿಗಿಲಾಗಿ ಮಾಡಿದಂತಹ ನಮ್ಮ ಭಾರತ ಖಂಡದಲ್ಲಿ, ಈ ದೇಶ ಅಂತಂದ್ರೆ ಕಲ್ಯಾಣ, ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಒಂದು ಜಗತ್ತಿನಲ್ಲಿ ಪ್ರಸಿದ್ಧವಾದಂತಹ ಶರಣ ಸ್ಥಳ ಅಂತ ಶ್ರೀಕಾಸ ನೀವು ಕೇಳಿದ್ರಿ. ಈ ಬಸವಣ್ಣನವರ ಮೂರ್ತಿನ ಇಂಗ್ಲೆಂಡಲ್ಲಿ ಕೂಡ ನೆರವೇರಿಸಿದ್ದಾರೆ. ಎತ್ತರಕ್ಕೂ ಕೂಡಿಸಿದ್ದಾರೆ. ಇಂದು ಭಾರತ ಸಂವಿಧಾನ ಅಮರ ಒಂದು ರಚನೆಯಾದಂಥ ಬಿಲ್ಡಿಂಗ್ನಲ್ಲಿ ಕೂಡ ಒಂದು ವಿಭಾಗಕ್ಕೆ ನಮ್ಮ ಸಂವಿಧಾನ 12ನೇ ಶತಮಾನದಲ್ಲಾಗಿದೆ. ಇದು 1947 50ರಲ್ಲಿ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನಿಕ ಪ್ರಜಾಪ್ರಭುತ್ವ ಏನದ ಇದನ್ನು ಮೊದಲ ಬಸವಣ್ಣವರು ತಂದಾರ ಅಂತ ಹೇಳ್ಕೊಂಡ್ರೆ ನೆನಪಿಗೆ ತಂದು ಕೊಟ್ಟಂತ ಮಾನ್ಯ ಪ್ರಧಾನಮಂತ್ರಿಗಳು ಮೋದಿಯವರು ಅಲ್ಲೇ ಸಂಸತ್ತಿನಲ್ಲಿ ಇದೆ. ನೀವು ಯಾವಾಗ ನೋಡ್ಬೋದು. ಇದು ಯಾಕಂತಂದ್ರೆ, ಧರ್ಮ ಯಾವಾಗ ಜಗತ್ತಿನಲ್ಲಿ ಧರ್ಮ ಯಾವಾಗ ಅಧೋಗತಿಗೆ ಇಳಿಯುತ್ತದೆಯೋ, ಧರ್ಮ ಯಾವಾಗ ಜಗತ್ತಿನಲ್ಲಿ ಸಂಸಾರದಲ್ಲಿ ಎಲ್ಲ ಕುಲ ಬಾಂಧವರಲ್ಲಿ ಪ್ರಾಣಿ ಪಂಗಡಗಳಲ್ಲಿ ಇದು ಯಾವಾಗ ಅಧೋಗತಿಗೆ ಇಳಿಯುತ್ತದೆ, ಅಲ್ಲಿ ಧರ್ಮ ರಕ್ಷತೆ ರಕ್ಷತಾ ಅಂತ ಹೇಳ್ಕಾಸ ಶರಣರು, ಸಾಧುಗಳು, ಸಜ್ಜನರು ದೇವಾನುದೇವತೆಯ ಇಲ್ಲಿ ಒಂದು ವೃತ್ತಿಯನ್ನು ಮಾಡಿಕೊಂಡು ಸಾಮಾನ್ಯ ಮಾನವರಾಗಿ ಈ ಜಗತ್ತಿನ ಉದ್ಧಾರಕ್ಕಾಗಿ ಜನಿಸಿ ಬರ್ತಾರ. ಅದರಲ್ಲಿಯೂ ಈಗ ಈ ಒಂದು 20ನೇ ಶತಮಾನದಲ್ಲಿ 12ನೇ ಶತಮಾನದಲ್ಲಿ ಬಾಳೆ ಬೆಳೆದಂತಹ ಬಸವಾದಿ ಶರಣರು ಹಾಕಿಕೊಟ್ಟಂತಹ ಪಥದಲ್ಲಿ
ಬಂದು ಬೆಳಗಿದ ಶರಣರು ಅನೇಕರಿದ್ದಾರೆ. ನೀವು ನಾವೆಲ್ಲ ನೋಡ್ತಾ ಇದ್ದೇವೆ. ಯಾವ ಊರಿನಲ್ಲಿ ಶರಣರಿಲ್ಲ, ಎಲ್ಲರೂ ಇದ್ದಾರೆ. ಅದನ್ನ ಆಚರಣೆಯಲ್ಲಿ ತರ್ತಕ್ಕಂಥ ಭಕ್ತಾದಿಗಳು ಬರಬೇಕು. ಶರಣರಿಗೆ ಕಡಿಮೆ ಇಲ್ಲ, ಸಂಸ್ಕೃತಿಗೆ ಕಡಿಮೆ ಇಲ್ಲ. ನಮ್ಮ ಇಂಡಿಯಾದಲ್ಲಿ, ಭಾರತದಲ್ಲಿ, ಭಾರತವೇ ಇಡೀ ಜಗತ್ತಿಗೆ ಧರ್ಮಗುರು ಆಗಿದೆ, ಸಂಸ್ಕೃತಿಯ ನಾಡಾಗಿದೆ. ಅವನ್ನೆಲ್ಲ ನಾನು ಹೆಚ್ಚಾಗಿ ನಮ್ಮ ಭಾರತ, ಬಾಂಗ್ಲಾದೇಶ ಅಂತ, ಸಿಲೋನ, ಪಾಕಿಸ್ತಾನ ಈ ದೇಶಗಳಲ್ಲಿ ಕೂಡ ನಾನು ನೋಡ್ಕೊಂಡು ಬಂದಿದ್ದೇನೆ. ಇನ್ನುಳಿದ ದೇಶಕ್ಕೆ ನನಗೆ ಹೋಗಲಿಕ್ಕೆ ಟೈಮ್ ಇರಲಿಲ್ಲ, ಸಿಗಲಿಲ್ಲ. ಪರಂತು ಈ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಸಂಸ್ಕೃತಿ ಇನ್ಯಾವ ನಾಡಿನಲ್ಲಿ ಇಲ್ಲ ಅಂತ ಹೇಳಿದ ನಾನು ಅಂತ ಹೇಳ್ತಾರೆ. ಈಗ ಶರಣರ ಈ ಒಂದು ಸಂದೇಶವನ್ನು ನಾನು ಮಾಡೋಕ್ಕಿಂತ ನಾನು ಆಧ್ಯಾತ್ಮದಲ್ಲಿಯೇ ಪ್ರಾರಂಭದಲ್ಲಿಯೇ ಈ ಆಧ್ಯಾತ್ಮ ಕಡೆ ಬರೋದು ಹೆಚ್ಚು. ತಂದೆ ತಾಯಿಗಳು ಹೇಳಿಕೊಟ್ಟಂತ ಒಂದು 5-6 ಆಯ್ತು ನಮ್ಮ ಊರಿನಲ್ಲಿ ಓದ್ಕೊಂಡು ನಂತರ ಶ್ರೀ ಅನ್ನದಾನೇಶ್ವರ ಹೈಸ್ಕೂಲ್ ಬೇಲೂರು, ಆಳ್ಕೆರೆ ಅನ್ನದಾನೇಶ್ವರ, ಅಲ್ಲಿಂದಲೇ ಅದು ಪೂರ್ವದ ನಾನು ಇದ್ದಾಗ ನಮ್ಮ ಗುರುಗಳು ಗಂಗಾವತಿ ಅವರಿದ್ದರು, ಬ್ರಹ್ಮಣ್ಯ. ಅವ್ರ ಸೇವೆಯನ್ನು ಮಾಡ್ಕೊಂತ 7ನೇ ತರಗತಿ ಮುಂದೆ ಅಲ್ಲಿ ಬಸವೇಶ್ವರ ಪಾಲ್ಗೊಂಡ್ವಿ. ನಂತರ ಆರ್ಮಿಯಲ್ಲಿ ಸರ್, ಆರ್ಮಿಯಲ್ಲಿ ನಾವು ಹೋಗ್ತೀವಿ, ಎಲ್ಲಿ ನಾವು ಜಾಬ್ ಹೋಗ್ತಾ ಇರ್ತೀವಿ, ಮ್ಯಾಟ್ರಿಕ್ ಅಥವಾ BA ಅಥವಾ BCom ಅಥವಾ ಡಿಗ್ರಿ ಅಥವಾ ಸರ್ ಮಕ್ಕಳಂತೆ, ನಮ್ಮ ಮಕ್ಕಳಂತೆ, ನಿಮ್ಮ ಮಕ್ಕಳಂತೆ ಓಡಾಡೋರು ಒಂದು ಉದ್ಯೋಗ ಬೇಕು. ಯಾವ ಮನುಷ್ಯನು ಖಾಲಿ ಕುಂದಿರ್ತಾನ ಅವನ ವಿಚಾರ ಏನದ, ಎಲ್ಲ ಚಕ್ರ ಹೊಡೆದ ಬಂಡಿಗಾಲಿ ಚಕ್ರ ಹೆಂಗೆ ಬಂಡಿ ಬರ್ತದ, ಅದೇ ರೀತಿಯಾಗಿ ಶೂನ್ಯವಾಗಿ ಕುಂದಿರ್ತದೆ. ಅದು ಬೇಡ ಅಂತ ತಿಳ್ಕೊಂಡ ನಾವು ಏನ್ ಮಾಡಿದ್ವಿ, ಭಾರತ ರಕ್ಷಣೆಯಲ್ಲಿ ಹೋಗ್ಬೇಕಂತ ಒಂದು ಹವ್ಯಾಸ ಇತ್ತು. ಯಾಕೆ ಹವ್ಯಾಸ ಇತ್ತು ಅಂತಂದ್ರೆ, ಆಗಿನ ನಾಡಿನಲ್ಲಿ ಬರ್ತಕ್ಕಂಥ ಆಗಿನ ತಂದೃಸ್ತ ಜವಾನ್ ಸಿಪಾಯಿಗಳು ಶಿಸ್ತಿನ ಒಡನೋಟ ನೋಡಿದೆ, ಅವರಲ್ಲಿರತಕ್ಕಂಥ ಲವಲವಿಕೆಯನ್ನು ನೋಡಿದೆ, ಅವರ ಭಾಷಾಂತರವನ್ನು ನೋಡಿದೆ, ಅವರ ಕರುಣೆಮಯವಾದಂಥ ಉದ್ಯೋಗವನ್ನು ನೋಡಿದೆ. ಈ ಭಾರತ ರಕ್ಷಣೆಗೆ ನಾವು ಹೋಗ್ತೀವಿ ಬರ್ತೀವಿ ಅಂತ ತಿಳ್ಕೊಂಡು ಒಂದು ಹಣದ ಕೊರತೆ ಇಲ್ಲದಂತೆ, ಹಣದ ಮುಖ್ಯ ಲಕ್ಷಣ ಇಲ್ಲದಂತೆ ಅವ್ರು ಹೇಳಿಕೊಟ್ಟಂತ ಹಾದಿಯಲ್ಲಿ ನಾನು ಇಬ್ಬರಿಗೆ ಭೇಟಿಯಾಗಿದ್ದೆ ಬಸವೇಶ್ವರ ಕಾಲೇಜ್ ನಾನು ಇದ್ದಾಗ. ನೀನು ಹೋಗುವಂತ, ನಾನು ಅವಾಗ ಕುಸ್ತಿ ಪೈಲಟ್ 52 kg ವೇಟ್ ಬೇಕಾದ್ರೆ ಯಾತ್ರಿದ್ದೆ, ಅದನ್ನು ಹೋಗಿ ಸುಮ್ಮನೆ ಹೋಗೋದಿಲ್ಲ ಅಂತ ಹೇಳ್ತಾ ಸರ್. ಬೆಳಗಾವದಾಗ ಹೋದ್ರೆ ನನ್ನ ಹಿಡಿದ್ಕಾಸ ಅವ್ರು ಕಳಿಸೇ ಬಿಟ್ಟರು, ಹೋಗಿ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಇಂಜಿನಿಯರ್ ಒಳಗೆ ಸೆಕ್ಷನ್ ಒಳಗೆ ನಾನು ಓದೇ ಸೆಲೆಕ್ಟ್ ಆದ್ರೆ ಬರುತ್ತೆ. 1971 ಲೆವೆಲ್ ಯುದ್ಧವನ್ನು ನಾನು ರೇಡಿಯೋದಲ್ಲಿ ಕೇಳ್ತಾ ಇದ್ದೀನಿ. ಈಗ TV ಬಂದರೆ 75, 74 ನಂತರ. ಅವಾಗ 71ರಲ್ಲಿ ನಾವು ರೇಡಿಯೋ ಹಚ್ಕೊಂಡು ಪಂಚಾಯತಿ ಒಳಗೆ ಒಂದು ದೊಡ್ಡದೊಂದು ರೇಡಿಯೋ ಇರುತ್ತೆ, ಅಲ್ಲೇ ಕುಂದಿರ್ಬೇಕು. ನಮ್ಮ ಹತ್ರ ರೇಡಿಯೋ ಇರಲಿಲ್ಲ. ಆ ರೇಡಿಯೋದೊಳಗೆ ಇದನ್ನು ಕೇಳ್ಕೊಂಡು ಯುದ್ಧದ ಲೆವೆಲ್ ಯಾಕಂದ್ರೆ ಮಹಾಭಾರತ, ಈ ನಾಟಕ, ಅದನ್ನ ಇದನ್ನ ರಾಮಾಯಣ ನೋಡ್ತಕ್ಕಂಥ ಒಂದು ಹೈವಾಷದಲ್ಲಿ ಈ ಯುದ್ಧದ ಲೆವೆಲ್ಗೆ ಹೆಂಗೆ ಬಂದ್ರೆ, ಇಷ್ಟು ಜನರು ಅಲ್ಲಿ ಹೊಡೆದ್ರು, ಇಷ್ಟು ಜನರು ಅಲ್ಲಿ ಸತ್ರು, ನಮ್ಮ ಭಾರತ ಮಾತೆ ಪತಾಕಿ ಅಲ್ಲಿ ಹಾಕು ಇಲ್ಲಿ ಹಾಕು ಅಂತ ಹೇಳ್ಕಾತ ಇದನ್ನ ಹೇಳಿದಾಗ ನಾನೇ ಸುಮ್ಮನೆ ಗಮನ ಕೂತೀನಿ, ಇಲ್ಲಿ ಓದ್ಕೊಂತ ಬರ್ಕೊಂತ ಕುಸ್ತಿ ಹಾಕೊಂತ ನಾವು ಹೋಗಿ ಏನಾರ ನೋಡೋಣ, ನಾವಿದ್ರಪ್ಪ ಅಂತಂದ್ರೆ ಏನು, ನಾವು ಹುಟ್ಟಿದ್ದದಕ್ಕೆ ಏನಾರ ಒಂದು ಮಾತು ಬರಬೇಕು. ಈ ಪ್ರಾಣಿ ಪಕ್ಷಿಗಳು ಬರ್ತಾವ, ತಮ್ಮ ದೇಹದಲ್ಲೇ ತಾವು ಬೆಳೀತಿರ್ತಾವ. ನಾವು ಒಂದು ರಕ್ಷಣೆಗಾಗಿ ಹೋರಾಡೋಣ, ನಮ್ಮ ಹೊಟ್ಟೆ ಉಜ್ಜೋಣಕ್ಕಾಗಿ ನಾವು ತುಂಬಿಕೊಳ್ಳೋಣ, ನಾವು ನೌಕರಿ ಮಾಡೋಣ, ನಮ್ಮ ಅಣ್ಣವರಿಗೆ, ಅತ್ತಗೆರಿಗೆ, ತಾಯಂದರಿಗೆ, ಅಣ್ಣರಿಗೆ ಎಲ್ಲರಿಗೂ ಒಂದು ಸಹಾಯ ಬರುತ್ತೆ ಅಂತ ಪರವಾಗಿಲ್ಲ ಬೇಕಾದ ನಾನು 1972 ನಾನು ಸೇವೆಯನ್ನು ಸಲ್ಲಿಸಿದ್ದೆ, ಸೇರ್ಕೊಂಡೆ. ಸೇರ್ಕೊಳ್ಳುವಾಗ ಮೊದಲನೇ ಏನಿತ್ತು, ನಾವು ಸೇವೆಯನ್ನು ಮಾಡಬೇಕು ಅನ್ನೋದು ಒಂದು ಭಾವನೆ. ಎರಡನೇದು ರಕ್ತಕ್ಕಾಗಿ, ನಮ್ಮ ಹೊಟ್ಟೆ ಉಜ್ಜೋಣಕ್ಕಾಗಿ ನಾವು ಸೇರ್ಕೊಂಡ್ವಿ. ತದನಂತರ ನಾವು ಯಾರೇ ಆರ್ಮಿಯಲ್ಲಿ, ಏರ್ಫೋರ್ಸ್ನಲ್ಲಿ, ನೇವಿಯಲ್ಲಿ ಹೋಗ್ತೀವಿ, BSF ನಲ್ಲಿ ಹೋಗ್ತಾರೆ, ಅದು ಪಾರ್ಟ್ ಆಫ್ ದ ಇದು. ಮುಂದೆ ಸಾಕಷ್ಟು ವಿಭಾಗಗಳು ನಮ್ಮ ಇದನ್ನ ಅದೊಂದು ರೂಲ್ ಇದೆ ನಮ್ಮ ಇಂಡಿಯಾದಲ್ಲೆಲ್ಲ, ವರ್ಲ್ಡ್ನಲ್ಲಿ, ಇಂಗ್ಲೆಂಡಲ್ಲಿ ಒಂದು ರೂಲ್ ಇದೆ. ಅನೇಕ ಈ ಪ್ಯಾರಾಮಿಲಿಟರಿ ಫೋರ್ಸಸ್, ಇಂಡಿಯನ್ ಟಿಬೆಟ್ ಪೊಲೀಸು, ಇವೆಲ್ಲ ಏನದಾವು, ಇವೆಲ್ಲ ಆರ್ಮಿ ರೂಲ್ನಲ್ಲೇ ಬರ್ತಕ್ಕಂಥವು. ಆದರೆ ಒಂದು ಲಿಮಿಟ್ ಇದೆ. ನಮ್ಮ ಜನಸಂಘದ ಮೇಲೆ ನಮ್ಮ ಆರ್ಥಿಕ ಒಂದು ಸಂಘಟನೆ ಏನಿದೆ ಅದರ ಮೇಲೆ ಇಷ್ಟೇ ಆರ್ಮಿ ಅಂತ ನೀವು ಘೋಷಣೆ ಮಾಡಬೇಕು, ಉಳಿದು ಮಾಡಕ್ಕೆ ಬರೋದಲ್ಲ. ಅದಕ್ಕೆ RPF, ಇಂಡೋ ಚೈನಾ, ಇಂಡೋ ಪಾಕ್ ಈ ರೀತಿ ಎಲ್ಲ ಬೇರೆ ಬೇರೆ ಪಂಗಡಗಳಲ್ಲಿ ಇದು ಮಿನಿಸ್ಟ್ರಿ ಆಫ್ ಇದು ಗೃಹ ಮಂತ್ರಿ ಬರ್ತದೆ, ಇದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಒಳಗಡೆ ಬರ್ತದೆ RPF. ಅದ ನಂತರ ಹೇಳೋಣ. ಆ ನಂತರ ಈಗ ಏನಾಗ್ತದೆ ಅಂದ್ರೆ, ಅಲ್ಲಿ ಹೋದಾಗ, ಅಲ್ಲಿ ನಮಗೆ ಟ್ರೈನಿಂಗ್ ನಾವು ತಗೊಂಡಾಗ ಮೊಟ್ಟ ಮೊದಲು ನಮಗೆ ಬರ್ತಕ್ಕಂಥದ್ದು
ಏನದಂದ್ರೆ ಇದು ಜೀರೋ ಆಗಿ ಹೋಗ್ಬಿಡ್ತದೆ. ನಾವು ಅಣ್ಣ ತಮ್ಮ ಸಾಕ್ಬೇಕು, ಸಾಕ್ಬೇಕು, ತಂದೆ ತಾಯಿ ಸಾಕು, ಊರಾಗ ಹಿರೇತನ ಮಾಡ್ಬೇಕು, ಊರಾಗ ಗೆದ್ದಲ ಮಾಡಬೇಕು, ಹೊಲಕ್ಕೆ ಹೋಗಿ ಮನೆ ಬುದ್ಧಿ ಎಲ್ಲ ಬೇಕು ಬಿಡೋದು. ಇದನ್ನೆಲ್ಲದೂ ನಮ್ದು ತಲೆಗಿಂದ ವಾಶೌಟ್ ಮಾಡ್ತಾರೆ. ವಾಶೌಟ್ ಮಾಡಿಕೊಂಡು ಅಲ್ಲಿ ಏನಿರುತ್ತೆ, ನಾವು ದೇಶಕ್ಕಾಗಿ ಬಂದದ್ದು, ದೇಶಕ್ಕಾಗಿ ದುಡಿಯುವುದು, ದೇಶಕ್ಕಾಗಿ ಮಡಿಯುವುದು, ದೇಶವನ್ನು ಉಳಿಸೋದು, ಇದೇ ನಮ್ಮ ಮೂಲ ಒಂದು ಕರ್ತವ್ಯ. ಆ ಕರ್ತವ್ಯ ನಮಗೆ ಬರಬೇಕಾತಂದ್ರೆ ಯಾಕಂತಂದ್ರೆ ನಮಗೆ ಅಲ್ಲಿ ಒಂದು ಗುಂಡನ ಬಡಿಲಿ, ಒಂದು ಕಾಲಿಗೆ ಗುಂಡು ಬಡಿಲಿ, ಕೈಗೆ ಬೀಳಿ ಏಳಿ ಜಡ್ಡು ಜಾಪತ್ತು ಬಂದ್ರೆ ಅಲ್ಲಿ ಬರ್ತಕ್ಕಂಥವ್ರು ಇನ್ನವರು ದೇವರು ಕೂಡ ಅಲ್ಲಿಲ್ಲ. ದೇವರು ಇರೋನು ಆತ್ಮದಲ್ಲಿರೋನು. ಈ ಡಿವೈನ್ ಮತ್ತು ಯೂನಿವರ್ಸ್ ಏನಿದೆ, ವಿಶ್ವರೂಪಿ ಮತ್ತು ಜಗದ್ರೂಪಿ ಅನ್ನೋಂಥ ದೇವರು ನಮಗೆ ಕಣ್ಣೆ ಕಾಣುವುದಿಲ್ಲ. ಆದರೆ ಅವರು ಇಂಡೈರೆಕ್ಟ್ಲಿ ನಮ್ಗೆ ಆಶೀರ್ವಾದ ಇದ್ದರೆ, ಡೈರೆಕ್ಟ್ಲಿ ನಮ್ಮ ಆಶೀರ್ವಾದ ಮಾಡ್ತಕ್ಕಂಥವ್ರು ಯಾರಂದ್ರೆ ನಮ್ಮ ಸಂಗಡಿಗರು. ಅವರೇ ಅನ್ನೋದು ಅವರೇ, ತಮ್ಮದ ಅವರೇ, ಇನ್ನುಳಿದವರು ಅವರೇ, ದೇವರು ಅವರೇ, ದೇವತೆಗಳು ಅವರೇ. ಅದಕ್ಕೋಸ್ಕರ ಎಲ್ಲಿಯಾದ್ರೂ ಆರ್ಮಿ ಅದರ, ಏರ್ಫೋರ್ಸ್ ಅದರ, ಡಿಫೆನ್ಸ್ ಅಂದ್ರೆ ಫಸ್ಟ್ ಪ್ರಯಾರಿಟಿಯಿಂದ ನಾವು ಭೇಟಿ ಆಗಿರ್ಬೋದು. ನಾವು ಪೆನ್ಷನ್ ಬಂದರೂ ಕೂಡ ಯಾರಾದ್ರೂ ನಾವು ಜಂಡಾಡ್ಕೊಂಡು ಹೋಗ್ತೀವಿ. ಎಲ್ಲರ ಹೋರಾಟಕ್ಕೆ ಬರಬೇಕು, ಯಾರ್ಯಾರ ಅನ್ಯಾಯ ಆಯ್ತಂದ್ರೆ ನಾವು ಮುಂದೆ ಹೋಗ್ತೀವಿ. ಇದೇ ಒಂದು ಕಾರಣಕ್ಕಾಗಿ ನಮಗೆ ಅನ್ನವನ್ನ ಉಪ್ಪನ್ನು ಉಂಡು ನಾವೇನು ತಿಂದೀವಿ ಆ ನಾಡಿನ ಉಪಕಾರ ಋಣ ತೀರಿಸ್ಬೇಕಾತಂದ್ರೆ ಒಂದು ಹನಿ ನಮ್ಮ ಮೇಲಿರ್ತಕ್ಕ ರಕ್ತವನ್ನಾಗಲಿ, ಒಂದು ಹನಿ ಬೆವರನ್ನಾಗಲಿ ನಾವು ಈ ನೆಲಕ್ಕೆ ನಾವು ಸುರಿಸಿದಾಗಲೇ ನಾವು ಉಂಡಂತ ಋಣ ತೀರ್ತದೆ. ಇದು ಒಂದು ಗೊತ್ತಿರ್ತದೆ. ಹಾಗೆ ಮಾಡ್ಬೇಕ ನಾವು ಆಧ್ಯಾತ್ಮ ಜೀವನದಲ್ಲಿ ಪ್ರಾರಂಭದಲ್ಲಿ ಈ ಆಧ್ಯಾತ್ಮ ಜೀವನದಲ್ಲಿ ಬೆಳೆದವನು ನಾನು. ಅಲ್ಲೇ ನನಗೆ ಮಿಲಿಟರಿ ಒಳಗೆ ರಾತ್ರಿ ಸುಮಾರು 10 ಗಂಟೆಯಿಂದ 4 ಗಂಟೆವರೆಗೆ ಸ್ವಲ್ಪ ಬಿಡುವಿರ್ತದೆ. ಆಗೊಮ್ಮೆ 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ನಾವು ಬಿಡುವಿರ್ತದೆ. ಇಲ್ಲಾಂದ್ರೆ ನಾವು 24 hours ಗಡಿಯಾರದಂತೆ ಕಾಲಚಕ್ರದಂತೆ ನಾವು ತಿರುಗ್ತಾ ಇರ್ತೇವೆ, ಡ್ಯೂಟಿ ಮಾಡ್ತಾ ಇರ್ತೇವೆ. ಅಂತಹ ಕಾಲದಲ್ಲಿ ಶರಣರು ಹಾಕಿಕೊಟ್ಟಂಥ ಅನೇಕ ಪುಸ್ತಕಗಳನ್ನು, ಅನೇಕ ಗ್ರಂಥಗಳನ್ನು, ಈ ಮಹಾಭಾರತ, ರಾಮಾಯಣ, ವೇದ, 4 ವೇದಗಳನ್ನು, 18 ಪುರಾಣಗಳನ್ನು, ಇನ್ನು ಉಪನಿಷತ್ತುಗಳನ್ನು, ಇವನ್ನೆಲ್ಲನೂ ನಾನು 100ಕ್ಕೆ 100 ಅಂತ ಓದಿದ್ದೀನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಸಮಯ ನಮ್ಗೆ ರೆಫರೆನ್ಸ್ ಇರೋದ ಪಾಯಿಂಟ್. ಈಗ ಅಕ್ಕವ್ರು ಹೇಳಿದ್ರಲ್ಲ, ಪಾಯಿಂಟ್ ಒಂದು ಅಲ್ಲಮ್ಮನ ಬಗ್ಗೆ ಎಷ್ಟು ಹೇಳ್ಬೇಕಂದ್ರೆ 1-2 ಪಾಯಿಂಟ್ ಹೇಳಿದ್ರು. ಆ ರೀತಿಯಾಗಿ ಯಾವುದೇ ಮಂತ್ರ ಶ್ಲೋಕದಲ್ಲ ಆಗಲಿ, ಯಾವುದೇ ಮಾತಾಡಬೇಕು ನಾವು ಪ್ರೂಫ್ ಮಾಡಿ ವಿಟ್ನೆಸ್ ಹೇಳ್ಬೇಕಂದ್ರೆ ಆ ಪೇಜ್ ತಗೊಂಡು ಆ ಪೇಜ್ ಓದಿ ಹೇಳಬೇಕು. ಅದಕ್ಕೆ ಈ 18 ಪುರಾಣಗಳನ್ನು, 237 ಉಪನಿಷತ್ತುಗಳನ್ನು, ಈ ಎಲ್ಲರೂ ರೆಫರೆನ್ಸ್ ಆಗಾಗ ನೋಡ್ಲಿಕ್ಕೆ ನನ್ನ ಟೈಮ್ ಸಿಕ್ಕಾಗಂತ 10ರಿಂದ 4 ಗಂಟೆ ರಾತ್ರಿ. ಅದು ನಮ್ಮ ಡ್ಯೂಟಿ ಇಲ್ಲ. ಅಂತ ನುಡಿಗಳಲ್ಲಿ 63 ಪುರಾತನರು, ನೀವು ಕೇಳಿರ್ಬೋದು, 63 ಪುರಾತನರು ನಮ್ಮ ಕರ್ನಾಟಕ ಮತ್ತು ಇಲ್ಲೆಲ್ಲ ಆಟಗಳಿದವರೆ ಆ ಪುಸ್ತಕದಲ್ಲಿ ಓದಿರ್ಬೇಕು. ಅಂತ ಶಿವಶರಣರಲ್ಲಿ ಅನೇಕ ನಮ್ಮ ಈ ಜ್ಯೋತಿರ್ಲಿಂಗಗಳಂತ ಹೇಳ್ತಿರಲ್ಲ, ಕೇಳಿದ್ದೀವಿ ನೀವು. ಈ 12 ಜ್ಯೋತಿರ್ಲಿಂಗಗಳು, 12 ಜ್ಯೋತಿರ್ಲಿಂಗಗಳು, ಅವು ನೈಸರ್ಗಿಕವಾಗಿ ಬೆಳೆದು ಬಂದಂಥ ಈ ದ್ವೈತ ಸಮಾಜದಲ್ಲಿ ಬರ್ತಕ್ಕಂಥ ಗುಡಿ ಮಾನ್ಯಗಳಲ್ಲಿ ಅನೇಕ ಈ ಒಂದು ಪಂಚಪೀಠಾಧೀಶರು ಅಂತಕ್ಕಂಥದ್ದು ಅಲ್ಲಿ, ಹಾಗೂ ಎಲ್ಲಿ ಶರಣರು ಈ ಕ್ಯಾವಿಯನ್ನು ಹೊತ್ಕೊಂಡು ಅಥವಾ ಬಿಳಿ ವಸ್ತ್ರಗಳನ್ನು ಧರಿಸಿಕೊಂಡು ಧರ್ಮೋಪದೇಶವನ್ನು ಹೇಳ್ತಿರ್ತಾರೆ, ಆ ಒಂದು ಸಮಯದಲ್ಲಿ ನಾನು ಅದರ ಫಸ್ಟ್ ನಂದು ಉಳಿದ ಕಾರ್ಯಕ್ರಮ ಬಿಟ್ಟು ಅಲ್ಲಿ ಹೋಗ್ತಾ ಇದ್ದೆ. ಆಗಲೇ ಅಪ್ಪರು ಹೇಳಿದ್ರು ನಮಗೆ, ಬರೀ ನೀವು ಕಾಲ್ನಡಿಗೆ ಮಾಡ್ಕೊಂಡು ಪಾತ್ರನ ಇದಕ್ಕೆ ಹೋಗೋಣ ಅಂತೇಳಿ. ಅದಕ್ಕೆ ಬರ್ತೀನಿ ಅನ್ನೋದು. ಆದರೆ ನಾನು ಹೇಳಿದೆ ಅಪ್ಪನಿಗೆ, ಬರ್ತೀನಿ, ಪ್ರಾರಂಭಕ್ಕೆ ಬರ್ತೀನಿ ರೀ, ನಡುವೆ ಭೇಟಿ ಆಗ್ತೀನಿ, ಮತ್ತೆ ತಿರುಗಿ ಬರ್ತೀನಿ ಅಂತೇಳಿ. ಯಾಕಂದ್ರೆ ನನ್ನ ಜೀವನದಲ್ಲಿ ನಾನು ಅಳವಡಿಸಿಕೊಂಡಂತಂದ್ರೆ ಮುಂಜಾನೆ ಬೆಳಗ್ಗೆ 4 ಗಂಟೆಗೆ ಹೇಳ್ಬೇಕು, ರಾತ್ರಿ 11-12 ಗಂಟೆ ಮಲ್ಕೋಬೇಕು. ನಾವು ಅವಿಶ್ರಾಂತವಾಗಿ ದುಡಿದಾಗ ನಮ್ಮ ಶರೀರದ ಸದ್ದಿರ್ತದ. 12 ಜನರು ಗೆಳತನ ಕಟ್ತಾರೆ, 12 ಜನರು ಸಾಧು ಸಂತರು ಸಜ್ಜನ ಹೆಚ್ಚಿನ ಸವದಂತೆ ಅಂತೇಳಿ ಒಂದೇ ಕಾಲವನ್ನು ಹಿಡಿದು ನಾವು ಹಗಲು ರಾತ್ರಿ ದುಡಿದು ಸೂರ್ಯನೂ ಅವನು ಬೆಳಕು ನೀಡ್ತಿರ್ತಾನೆ, ಗಾಳಿ ಬೀಸ್ತಿರ್ತದ, ಮಣ್ಣು ಫಲ ಕೊಡ್ತದ, ನೀರು ನಮಗೆ ನೀರನ್ನು ನಿಲ್ಲಿಸ್ತಿಲ್ಲ. ಆ ರೀತಿಯಾಗಿ ನಮ್ಮ ಸೇವೆಯನ್ನು ನಾವು ಜನರಿಗೆ 10 ಜನರಿಗೆ ನಾವು ಮಾಡಬೇಕು ಅಂದಾಗ ನಮ್ಮ ಒಂದು ಈ ಪಾವನದ ನಾವು ಆಗಬೇಕಾದ್ರೆ ಈ ಜಗತ್ತಿನಲ್ಲಿ ಹುಟ್ಟು ಬಂದದ್ದು ಒಂದು ಸ್ವಾರ್ಥಕ ಅಂತ ಅನ್ನೋದು ನನ್ನ ಒಂದು ಧ್ಯೇಯ. ಅದಕ್ಕೋಸ್ಕರ 12ನೇ ಶತಮಾನದಲ್ಲಿ ನಾವು ನೀವು ನೆನೆಸೋಣ. ಒಂದು ಬಸವಣ್ಣವರ ಇದು ಕುರಿತು ನಮ್ಮ ಯಾವ ಅಂದರೆ ಫಸ್ಟಿಗೆ ಬರೆದವರು
ಬಂದ ನಂತರ ನಾನು ಅವರು ಬಸವಣ್ಣವರು ಕುರಿತು ಬರೆದದ್ದು ಯಾರು ಪಾಲ್ಕುರ್ಕಿ ಸೋಮನಾಥ್ ಅವರು ತೆಲುಗಿನಲ್ಲಿ ಬರ್ತಾರೆ. ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲಾನುಪಮಶೀಲಂ ಬಸವಂ ಜಂಗಮಲೋಲಂ ಬಸವ ಬಸವ ರಕ್ಷಕಣ್ಣ ಸಂಗಮ ಬಸವ ಸಂಗನ ಬಸವ ಅಂತೇಳಿ ಅವ್ರ ನೆನದ ಭಾಳ ಚಂದಾಗಿ 12ನೇ ಶತಮಾನದಲ್ಲಿ ಶರಣರು ಕಲ್ಯಾಣದಲ್ಲಿ ನಿಮ್ಗೆ ಎಲ್ಲ ಶರಣರು ಮಾಡಿದ್ದು ಗೊತ್ತದ, ಅವ್ರು ಬಿಜ್ಜಳನ್ನು ಓಡಿಸಿದ್ದು ಗೊತ್ತದ. ಆದ್ರೆ ಆ ಭಾಷೆಗಳನ್ನು ಆ ವಚನಗಳನ್ನು ಉಳಿಸ್ಲಿಕ್ಕೆ ನಮ್ಮ ಶರಣರು ಅನೇಕ ಬಂದು ಇಲ್ಲಿ ಉಳಿಯುವವರಿಗೆ ಬಂದರು, ಅಲ್ಲಿ ಶಿವಮೊಗ್ಗ ಕಡೆ ಅಲ್ಲಿ ಮಠ ಹೋದ್ರು, ಇವರೆಲ್ಲ ಬಂದದ್ದು ನಿಮ್ಗೆ ಆಯಾ ಶರಣರು ಬಂದದ್ದು ನಿಮಗೆ ಸಂಪೂರ್ಣವಾಗಿ ಗೊತ್ತಿದೆ. ಅದರಲ್ಲಿ ನೋಡ್ರಿ, ನಮ್ಮ ಶರಣರ ವಚನಗಳನ್ನು ಉಳಿಸಲಿಕ್ಕಾಗಿ ಎಷ್ಟೋ ಪ್ರಾಣ ತ್ಯಾಗನ ಮಾಡಿದ್ರು ನಮ್ಮ ಶರಣರು. ಆಗಿನ ಕಾಲದಲ್ಲಿ 200 ವರ್ಷ ಒಳಗೆ ಯಾರು ಮುಂದೆ ಬರಲಿಲ್ಲ. ಯಾಕಂದ್ರೆ ತಮ್ಮ ಜೀವಕ್ಕೆ ಅಂದ್ಕೊಂಡು ಎಷ್ಟೋ ಜನರು ಅಡಿಕೊಂಡ್ರು. ರಾಜ ಮಹಾರಾಜರ ಕಾಲದಲ್ಲಿ ಅನೇಕ ದೇಶಗತಿ ಮಂಟಾನ ಏನದಂದ್ರೆ ಒಂದ್ರ ಇದರಿಂದ ಅವ್ರು ಹೇಳಿದಾಗ ಕೇಳಬೇಕು, ಮೊದಲು ಹೇಳಿದಾಗ ಕೇಳರು. ಆನಂತರ ಈ ಹೈದರಾಬಾದ್ ನಿಜಾಮರ ಆ ಕಾಲಕ್ಕೆ ಅಲ್ಲಿ ಬಂದ ಅವ್ರು ಹೇಳಿದಾಗ ಕೇಳರು. ಅಲ್ಲಿ ನಮ್ಮ ಬಸವ ಪದ್ಧತಿಯನ್ನ ಆಡ್ಲಿಕ್ಕೆ ಈ ಕೃಷ್ಣದೇವರ ಕಾಲದಲ್ಲಿ 13-14ನೇ ಶತಮಾನದಲ್ಲಿ ಪ್ರಾರಂಭವಾಯಿತು. ಈ ವಚನಗಳನ್ನ ನಮ್ಮ ಶರಣರು ಹೆಂಗ ಕೂಡಿ ಹಾಕಿದ್ರು ಅಂತಂದ್ರೆ ಪ್ರೌಢದೇವರಾಯನಲ್ಲಿ ಲಕ್ಕನ ಅಲ್ಲಿ ಬಂದಾಗ ಅಲ್ಲಿ ಹೆಂಗಿರ್ತಂದ್ರೆ ನಮ್ಮ ಹೋದ್ರು ಕೆಲವೊಂದು ವಚನಗಳನ್ನ ಗುಡಿ ಗುಂಡಾರದಲ್ಲಿ ಇಟ್ಟರು, ಕಂಬಕ್ಕೆ ಟ್ರಂಕನಿಗೆ ಹಾಕಿ ಬಿಗಿದು ಅದಕ್ಕೆ ಅರಿಶಿನ ಕುಂಕುಮ ಅಂತಾದ ಇಂತಾದ ಕಟ್ಟಿಕೊಟ್ಟು ಒಂದು ತಿಳಿ ಹಾಕಿಬಿಟ್ರು. ಅದ್ರ ಮ್ಯಾಗ ಒಂದು ನೋಟಿಸ್ ಬರೋದು, ಇದನ್ನ ತೆಗೆದ್ರೆ ಬಂದ್ರೆ ಅವ್ರ ಮರಣ ಅವತ್ತನ ಆಗ್ತೈತಿ, ಇದನ್ನ ಬಿಚ್ಚಿ ತೆಗೆದ್ರೆ ಬಂದ್ರೆ ಅವತ್ತ ಆಗ್ತೈತಂತಂದ್ರು. ಯಾಕಂತಂದ್ರು ಈಗ ಆ ದುಷ್ಕರ್ಮಿಗಳು ಬಿಜ್ಜಳ ಅರಸನ ಸೇನಾದಿ ಏನು ಅವ್ರ ಹಳೆಯ ಏನು ಸಂಬಂಧಿಕರು ಬಂದು ಇವನ್ನ ನಾಶ ಮಾಡ್ಲಿಕ್ಕೆ ಎತ್ತಿದ್ರು, ಇವನ್ನ ಉಳಿಸಲಿಕ್ಕೆ ಶರಣರು ಎಷ್ಟು ಹೊತ್ಕೊಂಡು ಹೋಗ್ತಾರ ಹೊತ್ಕೊಂಡು ಹೋದ್ರು, ಕಟ್ಕೊಂಡು ಹೋದ್ರು, ಉಳಿದುಗಳನ್ನು ಅಲ್ಲೇ ಅವನ್ನ ಮಾಡಿದರು. ಅಂತ ಧರ್ಮ ಗ್ರಂಥಗಳನ್ನ ವಚನಗಳನ್ನು ಉಳಿಸಲಿಕ್ಕೆ ಅವರು ಹಾಕಿ ಇಂಥ ಒಂದು ಮಾಡ್ಕೊಂಡು ಈ ಅನೇಕ ತಮ್ಮ ಜೀವನವನ್ನೇ ಉಳಿಸಿದಂಥವ್ರು. ಏನು ಇಂಥ ಶರಣರಲ್ಲಿ ಬಸವಾದಿ ಶರಣರನ್ನ ಬಸವರ ಇತಿಹಾಸ ನಮ್ಮ ಈ ಕೂಡಲ ಸಂಗಮದಲ್ಲಿ ಬಂದದ್ದು ನಿಮ್ಗೆ ಗೊತ್ತು. ತದನಂತರ ಉಳಿವಿಗೆ ಬಂದು ಉಳಿವೆ ಅಂತ ಇತಿಹಾಸ ಚನ್ನಬಸವೇಶ್ವರರು ಬಂದರು, ಅಕ್ಕನಾಡಿ ಮುಂದೆ ಹೋದರು. ಆ ರೀತಿಯಾಗಿ ಬಸವಣ್ಣನವರ ಒಂದು ಈ 3000 ಜನಗಳನ್ನು ಒಂದು ಅಲ್ಲಮ ಪ್ರಭುದೇವರ ಒಂದು ವಚನ ಇದೆ, ಅದು ನಮಗೆ ಬಹಳ ಇಷ್ಟವಾದದ್ದು. ಯಾವಾಗ ನಾನು ಪೂಜೆ ಕೊಟ್ಟಾಗ ಅಲ್ಲಿ ಟೈಮ್ ಸಿಗ್ತಾರೆ ಬಂದ್ರೆ ಅದನ್ನೇ ಹೇಳ್ತೀನಿ. ಅದನ್ನೇ ಒಂದೆರಡು ನಿಮಿಷ ಹೇಳ್ತೀನಿ. ಗಗನವೇ ಗುಂಡಿಗೆ ಗಗನವೇ ಗುಂಡಿಗೆ ಆಕಾಶವೇ ಅಕ್ಬರಿ ಆಕಾಶವೇ ಅಕ್ಬರಿ ಸೂರ್ಯ ಚಂದ್ರರಿಬ್ಬರು ಪುಷ್ಪನೋಡ ಸೂರ್ಯ ಚಂದ್ರರಿಬ್ಬರು ಪುಷ್ಪನೋಡ ಬ್ರಹ್ಮಧೂಪ ವಿಷ್ಣು ದೀಪ ರುದ್ರನೋಗದ ಸಾಯಿದಾನಂದ ಬ್ರಹ್ಮಧೂಪ ವಿಷ್ಣು ದೀಪ ರುದ್ರನೋಗದ ಸಾಯಿದಾನಂದ ಪ್ರತಿನಿತ್ಯ ಪೂಜೆ ನೋಡ ಪ್ರತಿನಿತ್ಯ ಪೂಜೆ ನೋಡ ಗುಹೇಶ್ವರ 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 ಅಂತಕ್ಕಂಥ ಒಂದು ಟೈಟಲ್ ಅಲ್ಲಮ್ಮ ಪ್ರಭುಗಳು ಜ್ಞಾನಿಗಳಾಗಿ ಶರಣರಾಗಿ ತಮ್ಮ ಮನೆಯಿಂದ ಹೆಂಗೆ ಹೋದಂತೇಳಿ ಅಥವಾ ಭಾಳ ಚೆನ್ನಾಗಿ ಹೇಳಿದ್ರು. ಹೆಂಗೆ ತೊಳೆದ್ರು ಮನೆಯ ಈ ನಮ್ಮ ಶರಣರ ಸಂಘಕ್ಕೆ ಶೂನ್ಯ ಪೀಠದ ಅಧ್ಯಕ್ಷರಾಗಿ
ಮುಂದೆ ಬೆಳುವವರಿಗೂ ಒಂದಿಷ್ಟು ಹೇಳಿದರು. ಅಲ್ಲಿ ಶರಣ ವಿಮುದಿತ ಈ ನಮ್ಮ ಬಸವಣ್ಣವರು ಭಕ್ತಾರೆ ಭಂಡಾರಿ ಅಂತಂದ್ರೆ ಇವರು ಜಂಗಮ ಶರಣರಾಗಿ ಈ ಜಗತ್ತಿನಾದ್ಯಂತ ಬೆಳೆಕೊಂಡು, ಹಾಗೆ ಇವರು ಹುಡುಕೋತ ಹೋದಾಗ ಒಂದು ಗುಹೆಯ ಒಳಗೆ ಒಂದು ಲೈಟ್, ಒಂದು ಪ್ರಕಾಶ ಮಿನುಗ್ತಾ ಇತ್ತು. ಆ ಪ್ರಕಾಶವನ್ನು ಏನಂತ ಹೇಳಿಕಾಸ ನೋಡ್ಬೇಕಂತ ಹೇಳಿಕಾಸ ಇವರಿಗೆ ಲವಲವಿಕೆ. ಅಲ್ಲಿ ಇದ್ದಂಥ ಮಹಾನ್ ಪುರುಷ ಅನಿಮಿಷ ಅಂತಕ್ಕಂಥವ್ರು, ಯಾವುದೋ ಒಂದು ಪುಸ್ತಕದಲ್ಲಿ ನಾನು ಓದಿದ್ದೆ, ಅನಿಮಿಷ ಗುರು ಗುಹೇಶ್ವರ ಅಂತ ಅಲ್ಲಿಂದ ಟೈಟಲ್ ಬರ್ತದೆ ಅಲ್ಲಮ್ಮ ಪ್ರಭುದೇವರಿಗೆ. ಅಲ್ಲಮ್ಮ ಪ್ರಭು ಸಾಧು ಸನ್ಯಾಸಿಯಾಗಿ ಶರಣನಾಗಿ ಈ ವಚನಗಳನ್ನು ನೋಡುತ್ತಾ ಬರೆಯುತ್ತಾ ಹೊರಟಾಗ ಅಲ್ಲಿ ಆ ಗುಹೆಯೊಳಗೆ ಒಂದು ಓಂ ನಮ ಶಿವಾಯ ಶಿವಾಯ ನಮಃ ಶಿವಾಯ ನಮಃ ಲಿಂಗ ಮುದ್ರೆ ಪೂಜೆಯಲ್ಲಿ ಕುಳಿತಂತ ಒಂದು ಆತ್ಮ, ಒಂದು ದೇಹ ಅವ್ರನ್ನ ಅಲ್ಲಿ ಕರೀತದ. ಆ ಕರೆದಂತ ಒಂದು ಸಂದರ್ಭ ಇವರು ಹೋದಾಗ ಒಂದು ನಾನು ಹೇಳುತ್ತೇನೆ, ನಾನು ನಿನಗಾಗಿ ಕಾಯುತ್ತಿದ್ದೇನೆ ಬಾರ ತಡ ಮಾಡಬೇಡ ಅಂತ ಹೇಳಿ ಅಸೇಜ ಶರೀರವಾಣಿ ಆಧ್ಯಾತ್ಮಿಕ ವಿಶ್ವರೂಪಿ ಆದಂಥ ಸ್ವರೂಪಿ ಆ ಅನಿಮಿಷವರು ಕರೆದಾಗ ಆ ಲೈಟ್ ಎಲ್ಲಿದ್ದಂತ ಹೋಗಿ ಕೂತು ಅದು ಟ್ರಾನ್ಸ್ಫರ್ ಆಗಿ ಕೈಗೆ ಬಂತು. ಅಲ್ಲಿನ ತಮ್ಮ ಅವರ ದೇಹದ ಒಂದು ಕಳಚೆ ಅಲ್ಲಿ ಬಿದ್ದು ಅಲ್ಲಿ ಸಮಾಪ್ತ ಆಯಿತು. ಅಲ್ಲಿಂದ ಇವರು ಗುಹೆಯಲ್ಲಿರ್ತಕ್ಕಂಥ ಈಶ್ವರನ ಒಂದು ಭೇಟಿ ಆಗ್ತದೆ. ಆಧ್ಯಾತ್ಮ ಸ್ವರೂಪಿನ ಆದಂಥ ಆತ್ಮಲಿಂಗ ಆದಂಥ ಒಂದು ಪರಮ ಸತ್ಯದಂಥ ಲಿಂಗ ಅವರಿಗೆ ಕೊಟ್ಟಂಥ ಮಹಾನ್ ಗುರುಣೆ, ಅದಕ್ಕೆ ಗುಹೇಶ್ವರ ಅಂತ ಹೇಳಿ ನಾನು ಓದಿದ್ದೆ. ಇಂಥ ಗುರು ಮಹಾತ್ಮೆಯನ್ನ ಇಂದ ನಾವು ನೀವೆಲ್ಲರೂ ಕೂತ್ಕೊಂಡು ನಾವು ಜಪತಪಗಳನ್ನು ಮಾಡ್ತಾ ಇದ್ದೇವೆ. ಈ ಒಂದು ಆತ್ಮ ಸಂರಕ್ಷಣೆಗಾಗಿ ನಾವು ದೇವರನ್ನ ನೆನೆಸಬೇಕಂದ್ರೆ ಈ ಅಲ್ಲಮ ಪ್ರಭುಗಳನ್ನು ಬಸವಾದಿ ಶರಣರು ಹಾಕಿಕೊಟ್ಟಂಥ ಎಲ್ಲ ಶರಣರು ಯಾವಾಗಲೂ ಸತ್ಯವನ್ನೇ ಹೇಳ್ತಾರೆ, ಮುಂದೆ ಬಿತ್ತೇ ಅಲ್ಲ. ಆಗಲೇ ಹೇಳಲ್ಲ ಕಾಮ ಕ್ರೋಧ ಮದ ಮತ್ಸವನ್ನು ಕೇಳ್ಕೊಂಡು ಅಂಥದ್ರೊಳಗೆ ದಿಕ್ ವಜ್ರದೊಳಗೆ 3 ಗಣಗಳಿದೆ. ರಾಜಸ ಸಾಮಸ ಗುಣಗಳನ್ನು ಕಂಡು ಅದರಲ್ಲೇನು ನಾವು ಬರ್ಕೊಂಡ್ವಿ, ಈ 25 ತತ್ವಗಳಲ್ಲಿ ಕೆಳಕೊಂಡು ಬಂದಂಥ ಈ ಮಾನವ ಶರೀರ ಆತ್ಮ ನಮ್ಮಲ್ಲಿ ಇದೆ ಅಂತ ಹೇಳಿಕಂಗ ನಮ್ಮಲ್ಲಿ ಇರತಕ್ಕಂಥ ಆತ್ಮ ಏನು ಹೆಣ್ಣು ಅಲ್ಲ ಗಂಡು ಅಲ್ಲ, ಈ ಒಂದು ಆತ್ಮಜ್ಯೋತಿ ಅಂತ ಹೇಳ್ಕೊಂಡು ಸಿದ್ದರಾಮೇಶ್ವರರು ಹೇಳ್ತಾರೆ. ಹಾಗೆ ನಾವು ಆಧ್ಯಾತ್ಮದಲ್ಲಿ ನುಡಿಬೇಕು. ಶರಣರು ಹಾಕಿಕೊಟ್ಟಂಥ ನಡೆನುಡಿಗಳಲ್ಲಿ ನಾವು ನಡೆಯುವುದನ್ನು ಒಂದು 10% ಆದರೂ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ಉಳಿದು 90 ಈ ಮಾನವ ಜಾತಿಯಲ್ಲಿ ನಾವು ಬಂದ್ಬಿಟ್ಟಿವಿ, ವ್ಯಾಮೋಹ ಬಿದ್ದುಬಿಟ್ಟಿವಿ. ಅನೇಕ ಅಪರಾಧನೇ ಹೇಳಿದ್ರೆ ಇಷ್ಟು ವರ್ಷ ವಯಸ್ಸಾಯ್ತು, ಕ್ಯಾಪ್ಟನ್ ಬಂದು ಅದೇ ಬಂದು ಇನ್ನು ಬಿಟ್ಟು ಬಾ ನಮ್ಮ ಜೊತೆಗೆ ಅಡ್ಡಾಡೋದು ಹೋಗ್ಬಿಟ್ಟು ನೀವು ಕ್ಯಾಪ್ಟನ್ ಅಲ್ಲಿನೂ ಮಾಡ್ತೀನಿ ಅಂತ. ಅಪರಾಧ ಆಯಿತು, ಹೋಗೋದು ಬರೋದು, ನಾನು ಬರ್ತೀನಿ ಸ್ಟಾರ್ಟಿಂಗ್ಗೆ ಮತ್ತು ಎಂಡಿಂಗ್ ಬರ್ತೀನಿ, ಎಲ್ಲಿ ಭೇಟಿ ಆಗ್ತೀನಿ ಅಂತ. ಈ ಮೊದಲು ಬಂದಾಗ ಅಪ್ಪ ಕೂಡ್ಸಕ್ಕೆ ಹೋಗಿದ್ದಾರೆ ಒಂದ್ಸಲ. ಅವಾಗ ನಾವು ಇಲ್ಲಿಂದ ಅಪ್ಪ ನಾವು ಒಂದು 15 ಮಂದಿ ಕೊಂಡು ಪಟ್ಟದ ಕಲ್ಲಿಗೆ ಅಪ್ಪ ಇದ್ದಾಗ ಅಲ್ಲಿ ಹೋಗಿದ್ವಿ. ಮತ್ತೆ ಬಂದಾಗ ಹಸಿರಿ ಹಾಕಿ ಬಂದ್ರೆ ನೀವು ಅಟೆಂಡೆನ್ಸ್ ಹಾಕಕ್ಕೆ ಬಂದಿರಾ ಅಂತಂದ್ರೆ ಅಪ್ಪ ಹೌದ್ರಿ ಅಪ್ಪಾರ. ಎಲ್ಲಿ ಜಗತ್ತಿನಲ್ಲಿ ನಾವು 1-2 ನುಡಿಗಳನ್ನು ಶರಣರ ನುಡಿಗಳನ್ನು ಕೇಳ್ಕೊಂಡು ಮಣ್ಣಿನಲ್ಲಿ ಇಟ್ಕೊಂಡು ಮತ್ತೆ ನಡೀತೀವಿ. ಅದೇ ನಮಗೆ ಸೂರ್ಯ ಚಂದ್ರಗಳಂತೆ ಏನು ಪ್ರಕಾಶ ನೀಡ್ತಾರೋ ಈ ತತ್ವಗಳಲ್ಲಿ ಗಾಳಿ ಮಳೆ ಇರುವಂಥ ಒಂದು ಆಶ್ರಯದಲ್ಲಿ ಈಗ ನೋಡಿ ನಾವು ಎಷ್ಟು ಚಂದ ಕೊಡ್ತೀವಲ್ಲ ಹಾಗೆ ಶರಣರ ಒಂದು ಆದೇಶವನ್ನು ನಾವು ನಡೆಯುತ್ತಾ ಮಾಡೋಣ ತಿಳ್ಕೊಂತ ಈವರೆಗೂ ನಮಗೂ ನಿಮಗೂ ಈ ಒಂದು ಅವಕಾಶ ಮಾಡಿಕೊಟ್ಟಂಥ ಈ ಶರಣರ ಸಂಘದಲ್ಲಿ ನಾವು ಬೆಳ್ಕೊಂತ ಬಂದದಕ್ಕೆ ಇನ್ನೋದ್ರ ಮುಂದೆ ಹಾಗೆ ನಡೆಯೋಣ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಹೇಳ್ತೇನೆ. ಶರಣರ ಸನ್ಮಾರ್ಗದಲ್ಲಿ ನಡೆದ ನಮ್ಮ ಜೀವನವನ್ನು ಉತ್ತಮವಾಗಿ ನಿರ್ಮಿಸಿಕೊಳ್ಳೋಣ ಅನ್ನೋ ಸಂದೇಶವನ್ನು ನೀಡಿರುವಂತಹ ಕ್ಯಾಪ್ಟನ್ ಶ್ರೀ ಬಸವಕಪ್ಪ ಪಿ.